ಕರಾವಳಿ ಕಾವಲು ಪಡೆ ಸಮುದ್ರ, ಇದಕ್ಕೆ ನೇವಿ ಅಂತ ಕರೀತಾರೆ. ಆರ್ಮಿ, ನೇವಿ, ಏರ್ಫೋರ್ಸ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ಒಂದು ದಾಳಿಯ ನಂತರದಲ್ಲಿ ಎಲ್ಲ ರಕ್ಷಣಾ ಸಂಸ್ಥೆಗಳಂತೆ ಕರಾವಳಿ ಕಾವಲು ಪಡೆಯೂ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಾ ಇದ್ದೀವಿ. ಸೊ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿನ ಸ್ಥಳೀಯ ವಿಲೇಜರ್ಸ್ಗೆ, ಗ್ರಾಮಸ್ಥರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಂದ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಬೋಟುಗಳು ಬಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕದ ಬಂದರುಗಳಿಗೆ ಬರುವಂತಹ ವಿದೇಶಿ ಬೋಟುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ತಾ ಇದ್ದೀವಿ. ಮತ್ತೆ ವಿದೇಶಿ ಪರ್ಸನಲ್ ಏನ್ ಬರ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ. ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವ ರೆಸಾರ್ಟ್ಗಳು, ಹೋಟೆಲ್ಗಳು, ಅಲ್ಲಿ ಬರುವಂತಹ ತಂಗುವಂತಹ ವಿದೇಶಿ ಪ್ರಜೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು, ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡುತ್ತಿದ್ದೀವಿ. ಒಟ್ಟಿನಲ್ಲಿ ನಾವು ಸನ್ನದ್ಧರಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ನಾವು ಸೆಕ್ಯೂರ್ ಆಗಿ ಇಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೋಸ್ಟ್ ಗಾರ್ಡ್ ಅವರು ನಿರಂತರವಾಗಿ ಅವರು ಕೂಡ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಅವ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳನ್ನು ಕೂಡ ಅವರ ಬೋಟ್ಗಳಲ್ಲಿ ಕಳಿಸುವ ಮೂಲಕ ಜಾಯಿಂಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಅವರ ಬೋಟ್ಸ್ಗಳಲ್ಲಿ ನಾವು ಕಳಿಸ್ತಾ ಇದ್ದೀವಿ. ನಮ್ಮದು ಒಟ್ಟು 13 ಬೋಟ್ಗಳು, 9 ಸ್ಟೇಷನ್ಗಳಲ್ಲಿ ಒಟ್ಟು 13 ಬೋಟ್ಗಳಿದ್ದಾವೆ. ಮತ್ತೆ ಈ ಬೀಚ್ ಪ್ರದೇಶದಲ್ಲಿ ಮಾಡಲಿಕ್ಕೆ ಕೆಲವು ವಾಹನಗಳಿದ್ದಾವೆ, ಅವುಗಳ ಮೂಲಕ ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಹೌದೌದು. ಮೀನುಗಾರರನ್ನ ನಾವು ಕಣ್ಣು ಮತ್ತು ಕಿವಿಗಳು ಅಂತೀವಿ, ಕಡಲಿನಲ್ಲಿರುವ ಕಣ್ಣು ಮತ್ತು ಕಿವಿಗಳು ಅಂತ. ಸೊ ಅವರಲ್ಲಿ ಒಂದು ನಮ್ಮ SRD ಅಂತಿದೆ, ಸಾಗರ ರಕ್ಷಕ್ ದಳ ಅಂತಿದೆ, ಮತ್ತು ವಿಲೇಜ್ಗಳಲ್ಲಿ ತಂಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ವಿ. ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ. ಅಲ್ಲಿ ಹೋಗಿ ತಂಗುವುದರ ಮೂಲಕ ಅವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದೇ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳಿದ್ರೆ ನಮಗೆ ಕೊಡಬೇಕು ಅಂತ ಕೋರ್ಕೋತೀವಿ. ಮತ್ತೆ ಅದರಿಂದ ಇನ್ನು ಪಾಕಿಸ್ತಾನಕ್ಕೆ ಮೋದಿ ಅವರಿಂದ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ಪಹಲ್ಗಾಮ್ನಲ್ಲಿ ಉಗ್ರಾಟಾಸಕ್ಕೆ 26 ಮಂದಿ ಬಲಿಯಾಗಿದ್ದಾರೆ. ಕರ್ನಾಟಕದ ಕರಾವಳಿ ತೀರದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಕರಾವಳಿ ಕಾವಲು ಪಡೆಯ 13 ಬೋಟ್ಗಳಿಂದ ಜಸ್ಸು ಅನುಮಾನಾಸ್ಪದ ಓಡಾಟ ಕಂಡುಬಂದರೆ ತಕ್ಷಣ ತಿಳಿಸಿ ಅಂತ ಹೇಳಿದ್ದಾರೆ. ಆಳ ಸಮುದ್ರದ ಮೀನುಗಾರರಿಗೂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕರಾವಳಿ ಕಾವಲು ಪಡೆ ಸಮುದ್ರ, ಇದಕ್ಕೆ ನೇವಿ ಅಂತ ಕರೀತಾರೆ. ಆರ್ಮಿ, ನೇವಿ, ಏರ್ಫೋರ್ಸ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ಒಂದು ದಾಳಿಯ ನಂತರದಲ್ಲಿ ಎಲ್ಲ ರಕ್ಷಣಾ ಸಂಸ್ಥೆಗಳಂತೆ ಕರಾವಳಿ ಕಾವಲು ಪಡೆಯೂ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಾ ಇದ್ದೀವಿ. ಸೊ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿನ ಸ್ಥಳೀಯ ವಿಲೇಜರ್ಸ್ಗೆ, ಗ್ರಾಮಸ್ಥರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಂದ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಬೋಟುಗಳು ಬಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕದ ಬಂದರುಗಳಿಗೆ ಬರುವಂತಹ ವಿದೇಶಿ ಬೋಟುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ತಾ ಇದ್ದೀವಿ. ಮತ್ತೆ ವಿದೇಶಿ ಪರ್ಸನಲ್ ಏನ್ ಬರ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ. ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವ ರೆಸಾರ್ಟ್ಗಳು, ಹೋಟೆಲ್ಗಳು, ಅಲ್ಲಿ ಬರುವಂತಹ ತಂಗುವಂತಹ ವಿದೇಶಿ ಪ್ರಜೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು, ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡುತ್ತಿದ್ದೀವಿ. ಒಟ್ಟಿನಲ್ಲಿ ನಾವು ಸನ್ನದ್ಧರಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ನಾವು ಸೆಕ್ಯೂರ್ ಆಗಿ ಇಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ.
ಕೋಸ್ಟ್ ಗಾರ್ಡ್ ಅವರು ನಿರಂತರವಾಗಿ ಅವರು ಕೂಡ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಅವ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳನ್ನು ಕೂಡ ಅವರ ಬೋಟ್ಗಳಲ್ಲಿ ಕಳಿಸುವ ಮೂಲಕ ಜಾಯಿಂಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಅವರ ಬೋಟ್ಸ್ಗಳಲ್ಲಿ ನಾವು ಕಳಿಸ್ತಾ ಇರ್ತೀವಿ. ನಮ್ಮದು ಒಟ್ಟು 13 ಬೋಟ್ಗಳು, ಏನು 9 ಸ್ಟೇಷನ್ಗಳಲ್ಲಿ ಒಟ್ಟು 13 ಬೋಟ್ಗಳಿದ್ದಾವೆ. ಮತ್ತೆ ಈ ಬೀಚ್ ಪ್ರದೇಶದಲ್ಲಿ ಮಾಡಲಿಕ್ಕೆ ಕೆಲವು ವಾಹನಗಳಿದ್ದಾವೆ, ಅವುಗಳ ಮೂಲಕ ಪ್ಯಾಟ್ರೋಲಿಂಗ್ ಅಂತ. ಹೌದು, ಮೀನುಗಾರರನ್ನ ನಾವು ಕಣ್ಣು ಮತ್ತು ಕಿವಿಗಳು ಅಂತೀವಿ, ಕಡಲಿನಲ್ಲಿರುವ ಕಣ್ಣು ಮತ್ತು ಕಿವಿಗಳು ಅಂತ. ಸೊ ಅವರಲ್ಲಿ ಒಂದು ನಮ್ಮ SRD ಅಂತಿದೆ, ಸಾಗರ ರಕ್ಷಕ್ ದಳ ಅಂತಿದೆ, ಮತ್ತು ವಿಲೇಜ್ಗಳಲ್ಲಿ ತಂಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ವಿ. ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಮಾಡಿದೀವಿ. ಅಲ್ಲಿ ಹೋಗಿ ತಂಗುವುದರ ಮೂಲಕ ಅವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದೇ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳಿದ್ರೆ ನಮಗೆ ಕೊಡಬೇಕು ಅಂತ ಕೋರ್ಕೋತೀವಿ. ಮತ್ತೆ ಅದರಿಂದ ಇನ್ನು ಪಾಕಿಸ್ತಾನಕ್ಕೆ ಮೋದಿ ಅವರಿಂದ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರು ಬಂದ್ ಕರಾವಳಿ ಕಾವಲು ಪಡೆ, ಸಮುದ್ರ, ಇದಕ್ಕೆ ನೇವಿ ಅಂತ ಕರೀತಾರೆ. ಆರ್ಮಿ, ನೇವಿ, ಏರ್ಫೋರ್ಸ್. ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ಒಂದು ದಾಳಿಯ ನಂತರದಲ್ಲಿ ಎಲ್ಲ ರಕ್ಷಣಾ ಸಂಸ್ಥೆಗಳಂತೆ ಕರಾವಳಿ ಕಾವಲು ಪಡೆಯೂ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಾ ಇದ್ದೀವಿ. ಸೊ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿನ ಸ್ಥಳೀಯ ವಿಲೇಜರ್ಸ್ಗೆ, ಗ್ರಾಮಸ್ಥರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಂದ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಬೋಟುಗಳು ಬಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕದ ಬಂದರುಗಳಿಗೆ ಬರುವಂತಹ ವಿದೇಶಿ ಬೋಟುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ತಾ ಇದ್ದೀವಿ. ಮತ್ತೆ ವಿದೇಶಿ ಪರ್ಸನಲ್ ಏನ್ ಬರ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ. ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವ ರೆಸಾರ್ಟ್ಗಳು, ಹೋಟೆಲ್ಗಳು, ಅಲ್ಲಿ ಬರುವಂತಹ ತಂಗುವಂತಹ ವಿದೇಶಿ ಪ್ರಜೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು, ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡುತ್ತಿದ್ದೀವಿ. ಒಟ್ಟಿನಲ್ಲಿ ನಾವು ಸನ್ನದ್ಧರಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ನಾವು ಸೆಕ್ಯೂರ್ ಆಗಿ ಇಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೋಸ್ಟ್ ಗಾರ್ಡ್ ಅವರು ನಿರಂತರವಾಗಿ ಅವರು ಕೂಡ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಅವ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳನ್ನು ಕೂಡ ಅವರ ಬೋಟ್ಗಳಲ್ಲಿ ಕಳಿಸುವ ಮೂಲಕ ಜಾಯಿಂಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಅವರ ಬೋಟ್ಸ್ಗಳಲ್ಲಿ ನಾವು ಕಳಿಸ್ತಾ ಇದ್ದೀವಿ. ನಮ್ಮದು ಒಟ್ಟು 13 ಬೋಟ್ಗಳು, ಏನು 9 ಸ್ಟೇಷನ್ಗಳಲ್ಲಿ ಒಟ್ಟು 13 ಬೋಟ್ಗಳಿದ್ದಾವೆ. ಮತ್ತೆ ಈ ಬೀಚ್ ಪ್ರದೇಶದಲ್ಲಿ ಮಾಡಲಿಕ್ಕೆ ಕೆಲವು ವಾಹನಗಳಿದ್ದಾವೆ, ಅವುಗಳ ಮೂಲಕ ಪ್ಯಾಟ್ರೋಲಿಂಗ್ ಅಂತ. ಹೌದು, ಮೀನುಗಾರರನ್ನ ನಾವು ಕಣ್ಣು ಮತ್ತು ಕಿವಿಗಳು ಅಂತೀವಿ, ಕಡಲಿನಲ್ಲಿರುವ ಕಣ್ಣು ಮತ್ತು ಕಿವಿಗಳು ಅಂತ. ಸೊ ಅವರಲ್ಲಿ ಒಂದು ನಮ್ಮ SRD ಅಂತಿದೆ, ಸಾಗರ ರಕ್ಷಕ್ ದಳ ಅಂತಿದೆ, ಮತ್ತು ವಿಲೇಜ್ಗಳಲ್ಲಿ ತಂಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ವಿ. ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಮಾಡಿದೀವಿ. ಅಲ್ಲಿ ಹೋಗಿ ತಂಗುವುದರ ಮೂಲಕ ಅವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದೇ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳಿದ್ರೆ ನಮಗೆ ಕೊಡಬೇಕು ಅಂತ ಕೋರ್ಕೋತೀವಿ. ಮತ್ತೆ ಅದರಿಂದ ಇನ್ನು ಪಾಕಿಸ್ತಾನಕ್ಕೆ ಮೋದಿ ಅವರಿಂದ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ಪಹಲ್ಗಾಮ್ನಲ್ಲಿ ಉಗ್ರಾಟಾಸಕ್ಕೆ 26 ಮಂದಿ ಬಲಿಯಾಗಿದ್ದಾರೆ. ಕರ್ನಾಟಕದ ಕರಾವಳಿ ತೀರದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಕರಾವಳಿ ಕಾವಲು ಪಡೆಯ 13 ಬೋಟ್ಗಳಿಂದ ಜಸ್ಸು ಅನುಮಾನಾಸ್ಪದ ಓಡಾಟ ಕಂಡುಬಂದರೆ ತಕ್ಷಣ ತಿಳಿಸಿ ಅಂತ ಹೇಳಿದ್ದಾರೆ. ಆಳ ಸಮುದ್ರದ ಮೀನುಗಾರರಿಗೂ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕರಾವಳಿ ಕಾವಲು ಪಡೆ, ಸಮುದ್ರ, ಇದಕ್ಕೆ ನೇವಿ ಅಂತ ಕರೀತಾರೆ. ಆರ್ಮಿ, ನೇವಿ, ಏರ್ಫೋರ್ಸ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ಒಂದು ದಾಳಿಯ ನಂತರದಲ್ಲಿ ಎಲ್ಲ ರಕ್ಷಣಾ ಸಂಸ್ಥೆಗಳಂತೆ ಕರಾವಳಿ ಕಾವಲು ಪಡೆಯೂ ಕೂಡ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಾ ಇದ್ದೀವಿ.
ಸೊ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿನ ಸ್ಥಳೀಯ ವಿಲೇಜರ್ಸ್ಗೆ ಗ್ರಾಮಸ್ಥರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿ ಅವರಿಂದ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಅನುಮಾನಾಸ್ಪದ ಬೋಟುಗಳು ಬಂದರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕದ ಬಂದರುಗಳಿಗೆ ಬರುವಂತಹ ವಿದೇಶಿ ಬೋಟುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ತಾ ಇದ್ದೀವಿ. ಮತ್ತೆ ವಿದೇಶಿ ಪರ್ಸನಲ್ ಏನ್ ಬರ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ. ಅಷ್ಟೇ ಅಲ್ಲದೆ ನಮ್ಮ ಕರಾವಳಿ ತೀರದಲ್ಲಿರುವ ರೆಸಾರ್ಟ್ಗಳು, ಹೋಟೆಲ್ಗಳು, ಅಲ್ಲಿ ಬರುವಂತಹ ತಂಗುವಂತಹ ವಿದೇಶಿ ಪ್ರಜೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಿರ್ಬೋದು ಅವರುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡುತ್ತಿದ್ದೀವಿ. ಒಟ್ಟಿನಲ್ಲಿ ನಾವು ಸನ್ನದ್ಧರಾಗಿ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸಿ ನಾವು ಸೆಕ್ಯೂರ್ ಆಗಿ ಇಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೋಸ್ಟ್ ಗಾರ್ಡ್ ಅವರು ನಿರಂತರವಾಗಿ ಅವರು ಕೂಡ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಅವ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳನ್ನು ಕೂಡ ಅವರ ಬೋಟ್ಗಳಲ್ಲಿ ಕಳಿಸುವ ಮೂಲಕ ಜಾಯಿಂಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಅವರ ಬೋಟ್ಸ್ಗಳಲ್ಲಿ ನಾವು ಕಳಿಸ್ತಾ ಇದ್ದೀವಿ. ನಮ್ಮದು ಒಟ್ಟು 13 ಬೋಟ್ಗಳು, ಏನು 9 ಸ್ಟೇಷನ್ಗಳಲ್ಲಿ ಒಟ್ಟು 13 ಬೋಟ್ಗಳಿದ್ದಾವೆ. ಮತ್ತೆ ಈ ಬೀಚ್ ಪ್ರದೇಶದಲ್ಲಿ ಮಾಡಲಿಕ್ಕೆ ಕೆಲವು ವಾಹನಗಳಿದ್ದಾವೆ, ಅವುಗಳ ಮೂಲಕ ಪ್ಯಾಟ್ರೋಲಿಂಗ್ ಅಂತ. ಹೌದು, ಮೀನುಗಾರರನ್ನ ನಾವು ಕಣ್ಣು ಮತ್ತು ಕಿವಿಗಳು ಅಂತೀವಿ, ಕಡಲಿನಲ್ಲಿರುವ ಕಣ್ಣು ಮತ್ತು ಕಿವಿಗಳು ಅಂತ. ಸೊ ಅವರಲ್ಲಿ ಒಂದು ನಮ್ಮ SRD ಅಂತಿದೆ, ಸಾಗರ ರಕ್ಷಕ್ ದಳ ಅಂತಿದೆ, ಮತ್ತು ವಿಲೇಜ್ಗಳಲ್ಲಿ ತಂಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ವಿ. ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ. ಅಲ್ಲಿ ಹೋಗಿ ತಂಗುವುದರ ಮೂಲಕ ಅವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಅದೇ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳಿದ್ರೆ ನಮಗೆ ಕೊಡಬೇಕು ಅಂತ ಕೋರ್ಕೋತೀವಿ. ಮತ್ತೆ ಅದರಿಂದ ಇನ್ನು ಪಾಕಿಸ್ತಾನಕ್ಕೆ ಮೋದಿ ಅವರಿಂದ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರು ಬಂದ್